ಆಕ್ಚುಲಿ 2 ಸೀರೀಸ್ಗಳು ಈಗ ಇಂಡಿಯಾದಲ್ಲಿ ತುಂಬಾ ಹೆಸರು ಮಾಡ್ತಿರುವಂತದ್ದು. ಕೋಸ್ಟ್ ಡಾರ್ಕ್ 4 ವರ್ಷಗಳಿಂದ ಸದ್ದು ಮಾಡ್ತಾ ಇದ್ರೆ ಅಂಡ್ ಈಗ ಫ್ರಮ್ ಸೀರೀಸ್ ತುಂಬಾನೇ ಸದ್ದು ಮಾಡ್ತಾ ಇದೆ. ಎರಡನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಬೇಸಿಕ್ ಸ್ಟ್ರಕ್ಚರ್ ನ ಕೊಟ್ಟು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರೆ ಈ ಸಿನಿಮಾ ರೀತಿ ಇರುತ್ತೆ ಅಂತ ಹೇಳ್ಬೋದೇನಾ. ಸೊ ಬನ್ನಿ ಈ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ. ಸಂಭವಂ ಅಧ್ಯಾಯ 1 ಜೀತು ಸತೀಶನ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಚಿತ್ರ. ಇದು ಈಗ OTT ನಲ್ಲಿ ಹೆವಿ ಸದ್ದನ ಮಾಡ್ತಾ ಇದೆ ಅಂಡ್ ಎಲ್ಲ ಜನರಲ್ಲೂ ಪಾರ್ಟ್ 2 ಬೇಗ ಬೇಕು ಅನ್ನೋ ಕುತೂಹಲ ಹುಟ್ಟಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಇದರ ಪ್ಲಾಟ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ 3 ಜನ ಪೊಲೀಸ್ ಆಫೀಸರ್ ಅಂಡ್ ಅವರು ಇನ್ನೊಬ್ಬ ಪೊಲೀಸ್ ಆಫೀಸರ್ ನ ಸೇವ್ ಮಾಡೋದಿಕ್ಕೆ ಒಂದು ಕಾರ್ಡ್ ಒಳಗೆ ಹೋಗ್ತಾರೆ ಅಂಡ್ ಆ ಕಾರ್ಡ್ ತುಂಬಾನೇ ರಹಸ್ಯವಾಗಿರುವಂತದ್ದು. ಅಲ್ಲಿ ಹೋದಂತವ್ರು ಯಾರು ವಾಪಸ್ ಬಂದಿಲ್ಲ. ಸೊ ಅದೆಲ್ಲ ನಿಜಾನ, ಇವ್ರಿಗೆ ಏನಾದ್ರು ಆಗುತ್ತಾ ಆ ಪ್ರೊಸೆಸ್ ಅಲ್ಲಿ? ಅಂಡ್ ಆಕ್ಚುಲಿ ಇಲ್ಲಿ ಏನಾಗ್ತದೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿನ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ. ಲೈಕ್ ಟೈಮ್ ಲೂಪ್, ಲಿಟಲ್ ಬಿಟ್ ಆಫ್ ಹಾರರ್, ಹಿಸ್ಟ್ರಿ ಎಲ್ಲದರಲ್ಲೂ ಒಂದೊಂದು ಎಲಿಮೆಂಟ್ ನ ತಕೊಂಡಿದ್ದಾರೆ. ಗಳನ್ನ ಅಲ್ಲಲ್ಲಿ ಕಾನ್ಸೆಪ್ಟ್ ಗಳನ್ನ ಚೇಂಜ್ ಮಾಡ್ಕೊಂಡು ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿನ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಸಿನಿಮಾ ಸೆಟ್ ಆಗೋದಕ್ಕೆ ಟೈಮ್ ತಗೊಂಡ್ರು ಕೂಡ ಒಂದೊಂದು ವಿಷಯಗಳು ರಿವೀಲ್ ಆಗ್ತಾ ಇದ್ದಂಗೆ ನೀವು ಇಂಟ್ರೆಸ್ಟ್ ನ ತೋರ್ಸೋದಕ್ಕೆ ಶುರು ಮಾಡ್ತೀರಾ. ಸಿನಿಮಾ ನೋಡ್ತಾ ನೋಡ್ತಾ ನೀವು ಸಿನಿಮಾದೊಳಗೆ ಮುಳುಗೋಗ್ತೀರಾ ಅಂಡ್ ಇಲ್ಲಿರೋ ಎಲ್ಲ ಇವೆಂಟ್ಸ್ ಕೂಡ ನಿಮಗೆ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಯಾರ್ಯಾರೋ ಎಲ್ಲಿಂದನೋ ಬರ್ತಾ ಇದಾರೆ ಅಂತ ಅನ್ಸಿದ್ದು ನನಗೆ ಎಲ್ಲ ಕ್ಲಿಯರ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿರೋ ಕಾನ್ಸೆಪ್ಟ್ ಅನ್ನೇ ಇನ್ನ ಕಾಂಪ್ಲಿಕೇಟ್ ಮಾಡ್ಕೊಬೋದಿತ್ತು, ಬಟ್ ಅವ್ರಿಗಿರೋ ಬಜೆಟ್ ಅಲ್ಲಿ ಅವ್ರಿಗಿರೋ ಕಾನ್ಸೆಪ್ಟ್ ಅನ್ನೇ ನೀಟಾಗಿ ಹೇಳಿ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅದನ್ನ ಎಂಡ್ ಮಾಡಿರೋ ರೀತಿ ಕೂಡ ಚೆನ್ನಾಗಿತ್ತು. ಇವನ್ ಆ ಪಾತ್ರಗಳನ್ನು ಕೂಡ ಅಲ್ಲಲ್ಲಿ ಪ್ಲೇಸ್ ಮಾಡಿದ್ದಾರೆ. ಪಾರ್ಟ್ 2 ಅನ್ನೋದಲ್ಲ, ಆ ಕಥೆಗೆ ಕಾನ್ಸೆಪ್ಟ್ ಗೆ ಕ್ಲೈಮ್ಯಾಕ್ಸ್ ಅನ್ನೋದು ತುಂಬಾ ದೊಡ್ಡ ವ್ಯಾಲ್ಯೂನ ಆಡ್ ಮಾಡಿದೆ ಅಂತಾನೆ ಹೇಳ್ಬೋದು. ಮುಗಿತಾ ಇಷ್ಟು ಈಸಿಯಾಗಿ ಮುಗಿಬಾರದು ಅಂತ ಅನ್ಸೋಕೆ ಶುರು ಆಗುತ್ತೆ. ಅದೇ ರೀತಿ ಕಥೆಯನ್ನ ಸೆಕೆಂಡ್ ಪಾರ್ಟ್ ತೆಗೆಯೋದಿಕ್ಕೆ ಕ್ಲೂನ ಬಿಟ್ಟಿದ್ದಾರೆ. ಆಗ್ಲೇ ಹೇಳ್ದಾಗೆ ಇಷ್ಟು ಆಲ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್ ಅಂತ ತಗೊಂಡ್ರೆ ಕಾನ್ಸೆಪ್ಟ್ ಗೆ ಅಷ್ಟೇ ಸೀಮಿತ ಆಗುತ್ತೆ. ಅದೇ ಇಷ್ಟೇ ಹೇಳಿರೋ ವಿಷಯಗಳನ್ನು ನನಗೆ ತುಂಬಾನೇ ಇಷ್ಟ ಆಯ್ತು. ಟೈಮ್ ಲೂಪ್ ಸಿನಿಮಾಗಳಲ್ಲಿ ಒಂದಷ್ಟು ಪರ್ಪಸ್ ಇರಬೇಕು, ಅದಿಲ್ಲ ಅಂದ್ರೆ ಅರ್ಥ ಇರೋದಿಲ್ಲ. ಅದಕ್ಕೆ ಸುಮ್ನೆ ಟ್ವಿಸ್ಟ್ ಇರಬೇಕು ಅಂತ ಜನಗಳನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತ ಏನೇನೋ ಬರ್ಕೊಂಡ್ರೆ ಆಗೋದಿಲ್ಲ. ಬಟ್ ಇಲ್ಲಿ ಆ ಪರ್ಪಸ್ ಇತ್ತು, ಆ ಪರ್ಪಸ್ ಗೆ ಅದು ಕನೆಕ್ಟ್ ಆಗಿತ್ತು, ಅದು ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಇಲ್ಲಿನ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಇಲ್ಲಿನ ಎಕ್ಸಿಕ್ಯೂಷನ್ ಸ್ವಲ್ಪ ಸ್ಲೋ ಆಯ್ತು ಅಂತ ಹೇಳ್ತೀನಿ. ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿತ್ತು, ಅದಕ್ಕೆ ಪೊಟೆನ್ಶಿಯಲ್ ಕೂಡ ಇತ್ತು, ಬಟ್ ಅದನ್ನ ಇನ್ನೊಂಚೂರು ಯೂಸ್ ಮಾಡ್ಕೊಬೋದಿತ್ತು ಅಂತ ಅನಿಸ್ತು. ಆದ್ರೆ ಸಿನಿಮಾ ನೋಡ್ತಾ ನೋಡ್ತಾ ನಿಮಗೆ ಬಜೆಟ್ ಸ್ವಲ್ಪ ವೀಕ್ ಆಗಿದೆ, ಇವ್ರಿಗೆ ಬಜೆಟ್ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ತರ ಸಿನಿಮಾಗಳು ಸ್ವಲ್ಪ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಅಥವಾ ಬಜೆಟ್ ಗಳು ಸಿಕ್ಕಿದ್ರೆ ತುಂಬಾ ಹೈ ಲೆವೆಲ್ ಅಲ್ಲಿ ಸ್ಕೇಲ್ ಮಾಡ್ಬೋದು ಅಂತ ಹೇಳ್ಬೋದು. ಕಾಸ್ಟಿಂಗ್ ಮತ್ತೆ ಅವರ ಆಕ್ಟಿಂಗ್ ಕೂಡ ಸ್ವಲ್ಪ ಓಕೆ ಅಂತ ಅನಿಸ್ತು. ಈ ತರ ಸಿನಿಮಾಗಳಿಗೆ ಇಂಟೆನ್ಸ್ ಕಾಸ್ಟಿಂಗ್ ಮತ್ತೆ ಪರ್ಫಾರ್ಮೆನ್ಸ್ ಇರಬೇಕು, ಆದ್ರೆ ಅಷ್ಟೊಂದು ಇಂಟೆನ್ಸ್ ಆಗಿರ್ಲಿಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಥ್ರಿಲ್ಲರ್ ಗುಡ್ ವಾಚ್ ಮೂವಿ ಅಂತ ಹೇಳ್ಬೋದು. ಕಾನ್ಸೆಪ್ಟ್ ಗಳನ್ನ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.